ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಮ್ಮ ತೋಟದಲ್ಲಿ ಎಲ್ಲ ಕೆಲಸನ ಕೂಡ ಮುಗಿಸ್ಕೊಂಡಿದ್ದೀವಿ. ಇನ್ನು ಹೂವೆಲ್ಲ ಮಾಜಬೇಕು ಕಂಪ್ಲೀಟಾಗಿ. ಅದಾದ ನಂತರ ಮತ್ತೆ ಉಳಿದಿರೋ ಕೆಲಸನ ಮಾಡ್ಸೋಕ್ಕೆ ಶುರು ಮಾಡ್ತೀವಿ. ಇವಾಗ ಬಂದು ನಾವು ಹೊರಗಡೆ ಸ್ವಲ್ಪ ಮೆಣಸನ್ನ ಮಾಡ್ಕೊಂಡಿದ್ವಿ. ಇವತ್ತು ಅಲ್ಲಿಗೆ ಕುಯ್ಯೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ವಿಡಿಯೋದಲ್ಲಿ ಅಲ್ಲಿ ಯಾವ ಥರ ಫಸಲಿದೆ ಮತ್ತು ಅಲ್ಲಿ ಯಾವ ಥರ ಇದೆ ಎಲ್ಲದನ್ನೂ ಕೂಡ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಇವಾಗ ಹೊರಟು ಬಂದುಬಿಟ್ಟು ಜನ ಎಲ್ಲ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೀವು ನೋಡ್ಬೋದು, ಏನಿಲ್ಲ ಅಂದರೂ ಜನ ಬೆಳಗ್ಗೆ ಹೊತ್ತು ಹೊರಡೋದಂತೂ ಸಿಕ್ಕಾಪಟ್ಟೆ ಲೇಟು. ಇವಾಗ ಆಲ್ರೆಡಿ ಟೈಮ್ ಬಂದು ಏನಿಲ್ಲ ಅಂದ್ರೆ 9 ಗಂಟೆ ಹತ್ರ ಆಗೋಗಿದೆ. ಒಂದು 5-6 ನಿಮಿಷ ಇದೆ ಅಷ್ಟೇ. ಆದರೂ ಕೂಡ ಇನ್ನೂ ಹೊರಟೇ ಇಲ್ಲ ಯಾರು ಕೂಡ. ನೋಡಿ, ಈಗ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಅವರು ಕೂಡ ಇನ್ನೂ ಹೋಗೋದ ಬೇಡವಾ ಅನ್ನೋ ಥರ ಯೋಚನೆಯಲ್ಲಿದ್ದಾರೆ. ಹಿಂಗಾದರೆ ನೋಡಿ ಕೆಲಸ ಎಲ್ಲ ಹೆಂಗೆ ಮಾಡಿಸೋದು. ಹತ್ರ ಆದರೆ, ಮನೆ ಹತ್ರನೇ ಆದರೆ ಹೆಂಗೋ ನಡೆಯುತ್ತೆ. ಯಾಕಂದರೆ ಹೊರಗಡೆ ಮಾಡಿರೋದ್ರಿಂದ ಅಲ್ಲಿಗೆ ಹೋಗಿ ಎಲ್ಲ ಕೈ ಹಾಕೋತಿಗೆ 9:30, 9:45 ಆಗೇ ಹೋಗುತ್ತೆ. ಹಂಗಾಗಿ ಎಲ್ಲ ಸ್ವಲ್ಪ ಬೇಗ ಹೊರಟ್ರೆ ನಮಗೂ ಕೂಡ ಚಂದ. ಅವರು ಕೂಡ ನೋಡಿ ಈ ಥರ ಮಾಡ್ತಾರೆ. ಎಲ್ಲರಿಗೂ ಕೂಡ ಈ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇನ್ನೇನು ನಿಮಗೆ ಗೊತ್ತು, ಇವತ್ತಿನ ಸಂಬಳ ಎಲ್ಲ ಎಷ್ಟು ಮಾಡ್ಕೊಂಡಿದ್ದಾರೆ ಏನು ಅಂತ ಮೆಣಸ್ಕೊಯ್ಯೋಕ್ಕೆಲ್ಲ. ಹಂಗಾಗಿ ಅವರು ಕೂಡ ಸ್ವಲ್ಪ ಬೇಗ ಬಂದು ಎಲ್ಲ ಶುರು ಮಾಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಈಗ ಇದು ಬರೀ ಲೇಬರ್ಸಿಗೆ ಸಂಬಂಧಪಟ್ಟಂಗೆ ನಾನು ಹೇಳಿ ಅವ್ರನ್ನ ಪಾಯಿಂಟ್ ಮಾಡಿ ಏನು ಹೇಳ್ತಾ ಇಲ್ಲ. ಯಾಕಂದರೆ ಎಲ್ಲ ಕಡೆ ಹಿಂಗೆ ಇರೋದಲ್ಲ. ಹಂಗಾಗಿ ಈ ವಿಡಿಯೋದಲ್ಲಿ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಂಗೂ ಹಿಂಗೂ ಹೆಂಗಾರ ಆಗಲೇ ಅತ್ಲಾಗೆ ಹೆಂಗ ಕೆಲಸ ಮಾಡಿದ್ರೆ ಸಾಕು. ಇವಾಗ ಎಲ್ಲರನ್ನೂ ಕೂಡ ಕರ್ಕೊಬೋದು ನಮ್ಮ ತೋಟದಲ್ಲಿ ಬಿಟ್ಟಿದ್ದೀನಿ. ನೀವೆಲ್ಲ ನೋಡ್ಬೋದು. ಬಂದು ಈಗೆಲ್ಲ ಕೂಡ ಕಟ್ಕೊಂಡು ಈಗೆಲ್ಲ ಕಡೆ ನೋಡ್ತಾ ಇದ್ದಾರೆ, ಯಾವ ಕಡೆ ಮರ ಕತ್ತಲಿ, ಯಾವ ಕಡೆ ಸಾಲು ಇಟ್ಕೊಂಡ್ಲಿ ಅಂತ. ಇವಾಗ ಸಾಲೆಲ್ಲ ಇಟ್ಕೊಂಡ್ಬಿಟ್ಟು ಇವಾಗ ಶುರು ಮಾಡ್ತಾರೆ. ನೋಡಿ, ಇವಾಗ ಎಲ್ಲ ಕಡೆ ಕುಯ್ಯೋಕ್ಕೆ ಶುರು ಮಾಡೋಕ್ಕೆ ಹತ್ತಿದ್ರು. ಇನ್ನೇನು ಹತ್ತುತ್ತಾ ಇದ್ದಾರೆ. ಎಲ್ಲ ಮರಗಳು ಸಾಲುಗಳೆಲ್ಲ ನೋಡ್ಕೋಬೇಕಲ್ಲ. ಯಾಕಂದರೆ ಮತ್ತೆ ನೆನ್ನೆ ಎಲ್ಲೆಲ್ಲಿ ಬಿಟ್ಟಿರ್ತಾರೆ ಅದು ಕೂಡ ಎಲ್ಲ ಗೊತ್ತಾಗಬೇಕಲ್ಲ. ಹಾಗಾಗಿ ಇವಾಗ ಇಲ್ಲೂ ಕೂಡ ಎಲ್ಲರೂ ಕೂಡ ಕುಯ್ಯೋಕ್ಕೆ ಶುರು ಮಾಡಿದ್ದಾರೆ. ಮತ್ತು ಈ ತೋಟದಲ್ಲಿ ಏನು ವಿಶೇಷ ಏನಪ್ಪ ಅಂದರೆ, ಈ ಊರಿಗೆ ಸ್ವಲ್ಪ ಮಳೆ ಕಮ್ಮಿ. ಹಂಗಾಗಿ ಮಳೆ ಏನು ಬಂದಿರಲಿಲ್ಲ, ಹೂವು ಕೂಡ ಏನಾಗಿಲ್ಲ. ಹಂಗಾಗಿ ಇಲ್ಲಿ ನಾವು ಕೆಲಸನ ಮಾಡಿಸ್ತಾ ಇದ್ದೀವಿ. ಮೆಣಸು ಕುಯ್ಯೋದ್ರಿಂದ ಇಲ್ಲಿ ನೀರು ಕೂಡ ಹೊಡಿತಾ ಇಲ್ಲ. ಯಾಕಂದರೆ ಮೆಣಸು ಕೊಯ್ದಾದ್ಮೇಲೆ ಹೊಡಿಬೇಕು. ಯಾಕಂದರೆ ನೀರು ಏನಾದ್ರು ಹೊಡೆದ್ವಿ ತಪ್ಪಿ ಹೂವು ಆಯಿತು ಅಂದರೆ ಅದು ಬೇರೆ ತೊಂದರೆ. ಹಂಗಾಗಿ ಇವಾಗ ಬನ್ನಿ ನಮ್ಮ ತೋಟದಲ್ಲಿ, ಈ ತೋಟದಲ್ಲಿ ಮೆಣಸು ಯಾವ ಥರ ಇದೆ ಅನ್ನೋದು ಕೂಡ ತೋರಿಸ್ತೀನಿ. ನೀವು ನೋಡ್ಬೋದು. ಇವಾಗ ಕುಯ್ಕೊಬಂದು ಆಲ್ರೆಡಿ ಮೂಟೆಗೆ ಸುರಿದಿದ್ದಾರೆ. ಮೂಟೆ ಒಳಗಿಂದ ತೆಗೆದು ತೋರಿಸ್ತಾ ಇದ್ದೀನಿ. ಒಂದೊಂದು ಗರಿ ಏನಿಲ್ಲ ಅಂದರೂ ಅರ್ಧ ಅಡಿಯಿಂದ 3/4 ಅಡಿ ತನಕ ಇದ್ದಾವೆ. ನೀವು ನೋಡ್ಬೋದು ವಿಡಿಯೋದಲ್ಲಿ ಯಾವ ಥರ ಕಾಣ್ತಿದೆ ಅಂತ. ಮತ್ತು ಕಾಳು ಕೂಡ ಒಳ್ಳೆ ಸೈಜ್ ಕೂಡ ಇದೆ. ಎಲ್ಲ ಕಡೆಯೂ ಕೂಡ ಇದೇ ಥರ ಬಿಟ್ಟಿದ್ರೆ ಈ ವರ್ಷ ಎಲ್ಲರಿಗೂ ಕೂಡ ಒಳ್ಳೆ ಲಾಟ್ರಿ ಹೊಡೆಯೋದು. ಮತ್ತು ರೇಟ್ ಕೂಡ ಸ್ವಲ್ಪ ಕಮ್ಮಿ ಇದೆ, ಪರವಾಗಿಲ್ಲ. ಇವಾಗಿನ ಸಂಬಳಕ್ಕೆ ಸ್ವಲ್ಪ ಗೀಟೋದು ಕಮ್ಮಿನೇ. ಹಂಗಾಗಿ ಇನ್ನೊಂದು ಸ್ವಲ್ಪ ರೇಟ್ ಆಗಬೇಕು ಅನ್ಕೋತೀನಿ. ಈ ಸ್ಟಾರ್ಟಿಂಗಲ್ಲಿ ಕುಯ್ಬೇಕಾದ್ರೆ ಒಂದು ಸ್ವಲ್ಪ 700 ರೂಪಾಯಿಗೆ ಬಂದಿತ್ತು. ಇವಾಗ ಮತ್ತೆ ರೇಟ್ ಡೌನ್ ಆಗಿದೆ. ಮತ್ತೆ ಆಗ್ಬೋದು, ಯಾವಾಗ ಏನು ಅಂತ ಹೇಳೋಂಗಿಲ್ಲ. ಕಾಫಿ ರೇಟ್ ಅಂತೂ ಇನ್ನೇನು ಕೇಳಲೇಬೇಡಿ, ಪೂರ್ತಿ ಬಿದ್ದೋಗ್ಬಿಟ್ಟಿದೆ. ಈಗ ಆಲ್ಮೋಸ್ಟ್ 22,500 23,000 ತನಕ ಬಂದುಬಿಟ್ಟಿದೆ. ನಾವೆಲ್ಲ ಕುಯ್ಬೇಕಾರೆಲ್ಲ ಬಂದು 28,500 ತನಕ ಇತ್ತು. ನೀವೆಲ್ಲ ಕೊಟ್ಟರೋ ಇಲ್ವೋ, ಏನು ಮಾಡಿದ್ರೋ ಗೊತ್ತಿಲ್ಲ. ನಾವು ಕೂಡ ಕೊಟ್ಟಿಲ್ಲ. ಯಾಕಂದರೆ ನಾವು ಪೂರ್ತಿ ಎಲ್ಲ ಕುಯ್ಯೋತ್ತಿಗೆ 26,000 ಆಗಿತ್ತು. ಅಪ್ಪಿತಪ್ಪಿ ಮತ್ತೆ ರೇಟ್ ಆಗ್ಬೋದೇನೋ ಅಂತ ಇಟ್ಕೊಂಡ್ವಿ, ಅದು ಕೂಡ ಬಿದ್ದೋಯ್ತು. ನೀವೆಲ್ಲ ಗೈಸ್ ಏನು ಮಾಡಿದ್ದೀರಾ, ಕೊಟ್ಟರೋ ಇಲ್ವೋ ಏನೋ ಅನ್ನೋದನ್ನ ಕೂಡ ಕಮೆಂಟ್ನ ಮಾಡಿ. ಮೆಣಸೇನೋ ಚೆನ್ನಾಗಿದೆ, ಪರವಾಗಿಲ್ಲ, ಕುಯ್ತಾ ಇದ್ದೀವಿ. ಎಲ್ಲ ಬೀಳಲ್ಲೂ ಕೂಡ ಅದೇ ಥರ ಇದೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಬೀಳಲ್ಲಿ ಕಮ್ಮಿನೂ ಇರುತ್ತೆ, ಒಂದೊಂದು ಬೀಳಲ್ಲಿ ಜಾಸ್ತಿನೂ ಇರುತ್ತೆ. ಒಂದೊಂದು ಬೀಳಲ್ಲಿ ಗರಿ ಕೂಡ ಸ್ವಲ್ಪ ಸಣ್ಣದಾಗಿರುತ್ತೆ. ಮತ್ತು ಕುಯ್ಯೋದ್ರ ಜೊತೆಗೆ ಇನ್ನು ಬಿದ್ದಿರೋದು ಕೂಡ ಸಿಕ್ಕಾಪಟ್ಟೆ ಇದೆ. ಯಾಕಂದರೆ ನಾವು ಇಲ್ಲಿ ಸ್ವಲ್ಪ ಊರಲ್ಲಿ ಅದು ಇದು ಕೆಲಸ ಆಗಿಬಿಟ್ಟು ಮಳೆ ಬಂದು ನೀರೆಲ್ಲ ಹೊಡೆಯೋಕ್ಕಾಗ್ಬಿಟ್ಟು ಇಲ್ಲಿ ಕುಯ್ಯೋ ಸ್ವಲ್ಪ ಲೇಟ್ ಮಾಡಿದ್ವಿ. ಹಂಗಾಗಿ ಇಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ಉದುರಿಬಿಟ್ಟಿದೆ. ಉದುರಿರೋದ ಮೇಲೆ ನಾವು ಈಗ ಟಾರ್ಪಲ್ ಹಾಕಿ ಕುಯ್ಯೋಕ್ಕೆ ಆಗೋದಿಲ್ಲ. ಯಾಕಂದರೆ ಅದನ್ನು ಕೆಳಗೆ ಆಯಿಸ್ದಲ್ಲೇ ಏನಾರು ಟಾರ್ಪಲ್ ಹಾಕಿದ್ವಿ ಅಂದರೆ ಅದರ ಟಾರ್ಪಲ್ ಮೇಲೆ ಓಡಾಡಿ ಕೆಳಗಿರೋದೆಲ್ಲ ಕಾಳೆಲ್ಲ ಕೂಡ ಪುಡಿ ಆಗುತ್ತೆ. ಹಂಗಾಗಿ ಬಿಟ್ಟಿದ್ದೀವಿ ಗರಿಯಿಂದ. ಇವಾಗ ಟಾರ್ಪಲ್ ಹಾಕ್ದಲ್ಲ ಹಂಗೆ ಡೈರೆಕ್ಟಾಗಿ ಕುಯ್ಸ್ತಾ ಇದ್ದೀವಿ. ಯಾಕಂದರೆ ಇನ್ನೊಂದಿಬ್ಬರು ಜನ ಆಯೋಕ್ಕೂ ಕೂಡ ಬರ್ತಾ ಇದ್ದಾರೆ. ಒಂದು ಕಡೆಯಿಂದ ಕುಯ್ದ್ರೆ ಹಿಂದ್ಗಡೆನೇ ಕೂಡ ಆಯಿಸ್ಕೊಂಡು ಕೂಡ ಬರ್ತಾ ಇದ್ದೀವಿ. ಹಂಗಾಗಿ ಏನು ತೊಂದರೆ ಇಲ್ಲ. ಈಗ ಏನಾರು ಆಯೋರಿಲ್ಲ ಅಂದಿದ್ರೆ ನಮಗೆ ಭಾರಿ ರಿಸ್ಕ್ ಆಗ್ಬಿಡೋದು. ಇವಾಗ ನಾವು ಕೂಡ ಆಯ್ತಾ ಇದ್ದೀವಿ ಅವ್ರ ಜೊತೆ ಸೇರ್ಕೊಂಡು. ಯಾಕಂದರೆ ಕುಯ್ಯೋದು ಹೆಂಗಿದ್ರು ಕುಯ್ತಾರೆ, ಅದರಲ್ಲೇನು ಉಳಿಸೋದಿಲ್ಲ. ಇನ್ನು ಬಿದ್ದಿರೋದು ಆಯ್ಬೇಕಾದ್ರೆ ಎಲ್ಲ ಉಳಿಸ್ಬಿಡ್ತಾರೆ ಅಪ್ಪಿತಪ್ಪಿ. ಯಾಕಂದರೆ ಕೆಳಗೆ ಆಯ್ಬೇಕಲ್ಲ ಕೂತ್ಕೊಂಡು, ಸ್ವಲ್ಪ ಕಾಲು ನೋವು ಸೊಂಟ ನೋವು ಅನ್ನೋರು ಇರ್ತಾರೆ. ಹಂಗಾಗಿ ಸ್ವಲ್ಪ ಉಳಿದ್ಬಿಡುತ್ತೆ. ಆವಾಗ ನಾವು ಕೂಡ ಅವ್ರ ಜೊತೆ ಸೇರ್ಕೊಂಡು ಆಯ್ತಾ ಇದ್ರೆ ಎಲ್ಲ ಕೂಡ ಕ್ಲೀನಾಗಿ ಆಯ್ತಾರೆ. ನೀವು ನೋಡ್ಬೋದು, ನಾವು ಕೂಡ ಆಯ್ತಾ ಇದ್ದೀವಿ. ಒಂದೊಂದು ಗಿಡದಲ್ಲಿ ಎಲ್ಲ ಒಣಗಿ ಎಲ್ಲ ಬತ್ತಿ ಉದ್ರಿರೋ ಅಂಥದ್ದು ಇದ್ದಾವೆ ಕಾಳುಗಳು. ಯಾಕಂದರೆ ಇದು ನಾವು ಕುಯ್ಯೋ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಈ ಥರ ಆಗಿದೆ. ಮತ್ತು ನೋಡ್ಬೋದು ಎಷ್ಟೆಷ್ಟು ಉದುರಿದೆ ಅಂತ. ಯಾಕಡೆ ನೋಡಿದ್ರೂ ಕೂಡ ಸಿಕ್ಕಾಪಟ್ಟೆ ಉದುರಿದೆ. ಮತ್ತು ಕುಯ್ಬೇಕಾದ್ರೆ ಸ್ವಲ್ಪ ಉದುರಿರುತ್ತಲ್ಲ ಅದು ಕೂಡ ಇದೆ. ಎಲ್ಲ ಕೂಡ ಆಯ್ದರೆ ಒಂದೊಂದು ಗಿಡದಲ್ಲಿ ಏನಿಲ್ಲ ಅಂದರೂ ಒಂದೊಂದು ಬಕೆಟ್ ಸಿಗ್ತಾಯಿದೆ. 2 kg ಅಂತೂ ಮಿಸ್ ಇಲ್ಲ, ಅಷ್ಟೊಂದು ಬಿದ್ದಿದೆ. ಈ ಥರ ಎಲ್ಲ ಆದರೆ ನಾವು ಈಗ ಹೊರಗಡೆ ಬಂದುಬಿಟ್ಟು ಮಾಡ್ಕೊಂಡಿರ್ತೀವಿ, ನಮಗೂ ಒಂದು 4 ಕಾಸು ಉಳಿಲಿ ಅಂತ. ಅದು ಕೂಡ ಈ ಥರ ಎಲ್ಲ ಆದಾಗ ನಮಗೂ ಕೂಡ ಲಾಸ್ ಬರುತ್ತೆ. ನೋಡ್ಬೋದು ನೀವು. ಯಾರು ಕೂಡ ನಮ್ಮ ಥರ ತಪ್ಪು ಮಾಡ್ಕೊಂಡು ಹೋಗ್ಬೇಡಿ. ಈ ಥರ ಎಲ್ಲ ಹೊರಗಡೆ ಎಲ್ಲ ತೋಟ ಮಾಡಿದ್ರಿ ಅಂದರೆ ನೀವು ಆದಷ್ಟು ಬೇಗ ಕುಯ್ಸ್ಕೊಳ್ಳಿ, ನೀಟಾಗಿ ನೋಡಿಬಿಟ್ಟು. ಮತ್ತು ಈಗ ನಮಗೂ ಒಂದು ಸ್ವಲ್ಪ ಉಳಿಬೇಕಲ್ವಾ, ಹಂಗಾಗಿ ಇನ್ನು ಬಿದ್ದಿದೆ ಅಂತ ಹೇಳ್ಬಿಟ್ಟು ಬಿಡೋ ಹಾಗೂ ಇಲ್ಲ. ಅದನ್ನು ಕೂಡ ನೋಡಿಬಿಟ್ಟು ಎಲ್ಲ ಕ್ಲೀನಾಗಿ ಆಯಿಸ್ಕೋಬೇಕು.
ಆ್ಯಕ್ಚುಲಿ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದರೆ ಈ ತೋಟನೂ ಕೂಡ ನಾವೇ ಮಾಡಿಸ್ತಾ ಇರೋದು ಕೆಲಸಗಳು ಎಲ್ಲನೂ ಕೂಡ. ಹಂಗಾಗಿ ತೋಟ ಕೂಡ ಒಳ್ಳೆ ಸಿಕ್ಕಾಪಟ್ಟೆ ಕಂಡೀಷನಲ್ಲಿ ಇಟ್ಟಿದ್ದೀವಿ. ಮೆಣಸಿನ ಬೀಳು ಕೂಡ ಆದಷ್ಟು ಉಳಿಸ್ಕೊಂಡಿದ್ದೀವಿ. ಅದಕ್ಕೂ ಕೂಡ ಒಳ್ಳೆ ಔಷಧಿ ಹೊಡೆದು ಮತ್ತು ಗೊಬ್ಬರನೂ ಕೂಡ ಹಾಕಿ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ನಮ್ಮ ಊರಲ್ಲಿರೋ ಮೆಣಸಿನ ಬೀಳ್ಕಿಂತ ಇಲ್ಲೊಂದು ಸ್ವಲ್ಪ ಪರವಾಗಿಲ್ಲ, ಎಲ್ಲ ಕೂಡ ಚೆನ್ನಾಗಿದೆ. ಮೆಣಸು ಕೂಡ ಚೆನ್ನಾಗಿದೆ. ಯಾಕಂದರೆ ಇಲ್ಲಿ ನಾವು ನೀರೆಲ್ಲ ಕೊಟ್ಟಿದ್ವಿ. ಹೋದ ವರ್ಷನೂ ಕೂಡ ಮಳೆ ಬಂದಿಲ್ಲ ಅಂದಾಗ ನೀರೆಲ್ಲ ಕೂಡ ಹೊಡೆದಿದ್ವಿ. ಈ ವರ್ಷನೇ ಕೂಡ ಸ್ವಲ್ಪ ಹೊಡೆಯೋಕ್ಕಾಗಿಲ್ಲ, ಡಿಲೇ ಆಗಿದೆ. ಯಾಕಂದರೆ ಅಲ್ಲೇ ಊರಿನ ತೋಟದಲ್ಲೆಲ್ಲ ಮಾಡ್ತಾ ಇದ್ವಲ್ಲ, ಹಾಗಾಗಿ ಇವಾಗ ಇಲ್ಲಿ ಮೆಣಸೆಲ್ಲ ಕುಯ್ದಾದ ನಂತರ ಇಲ್ಲೂ ಕೂಡ ಶುರು ಮಾಡ್ತೀವಿ. ಯಾಕಂದರೆ ಈ ವರ್ಷನೂ ಕೂಡ ಒಳ್ಳೆ ಫಸಲು ಕೂಡ ಇದೆ. ನೀವು ನೋಡ್ಬೋದು ಗಿಡಗಳಲ್ಲಿ ಇನ್ನೂ ಮಗ್ಗು ಏನೂ ಉಚಾಯಿಸಿಲ್ಲ. ಅದೇನಾದ್ರು ಮಗ್ಗು ಎಲ್ಲ ಸ್ವಲ್ಪ ಬರೋಕ್ಕಿಂತ ಮುಂಚೆನೇ ನಾವು ನೀರೆಲ್ಲ ಹೊಡ್ಕೊಂಡು ನೀಟಾಗಿ ಮೇಂಟೈನ್ ಮಾಡಿದ್ವಿ ಅಂದರೆ ಈ ವರ್ಷನೂ ಕೂಡ ಒಳ್ಳೆ ಕಾಫಿ ಕುಯ್ಬೋದು. ಹಂಗಾಗಿ ಈಗ ಊರಲ್ಲಿ ಹೆಂಗೋ ಮಳೆಗೆ ಬಂದಿದ್ದಕ್ಕೆ ಅಲ್ಲಿ ಹೆಂಗೋ ಹೊಡೆದು ಬಿಟ್ವಿ. ಇಲ್ಲಾಂದರೆ ಅಲ್ಲೂ ಕೂಡ ಇರೋ ಫಸಲೂ ಕೂಡ ಡ್ರಾಪ್ ಆಗಿಬಿಡೋದು, ನೀರೇನಾರು ಹೊಡಿಲಿಲ್ಲ ಅಂದಿದ್ರೆ. ಆದಷ್ಟು ಈ ಟೈಮಲ್ಲಿ ನೀರು ಎಷ್ಟು ಇಂಪಾರ್ಟೆಂಟ್ ಅಂದರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಇವಾಗ ನಿಮಗೆ ಗೊತ್ತು, ಮಳೆ ಬಂದು ಕೈ ಕೊಟ್ಟರೆ ಯಾವ ಥರ ಆಗುತ್ತೆ, ಮಳೆ ಬರದಲ್ಲಿದ್ದರೆ ಯಾವ ಥರ ಆಗುತ್ತೆ ಅಂತ. ಹಂಗಾಗಿ ಆದಷ್ಟು ನೀರಿದ್ದವ್ರು ಕೂಡ ಯಾರೂ ಕೂಡ ಮಿಸ್ ಮಾಡಬೇಡಿ. ಕಷ್ಟನೋ ಸುಖನೋ ಗೊತ್ತಿಲ್ಲ, ನೀರು ಮಾತ್ರ ತಪ್ಪದೆ ಎಲ್ಲರೂ ಕೂಡ ಹೊಡೀರಿ. ಹೊಡೆದ್ಬಿಟ್ಟು ಉಳಿಸ್ಕೊಂಡ್ರಿ ಅಂದರೆ ಫಸಲು ಕೂಡ ಏನಾದರೂ ಉಳಿತು ಅಂದರೆ, ಚೆನ್ನಾಗಿತ್ತು ಅಂದರೆ ನೀವೇನು ಖರ್ಚು ಮಾಡಿರ್ತೀರೋ, ನೀವೇನು ಕಷ್ಟಪಟ್ಟಿರ್ತೀರೋ ಅದಕ್ಕೆ ತಕ್ಕ ಫಲ ಸಿಗುತ್ತೆ. ಹಂಗಾಗಿ ಪ್ರತಿಯೊಬ್ಬರು ಕೂಡ ಮಾಡಿ ಕೆಲಸನ ಬಿಡಬೇಡಿ. ಇದೇ ಥರ ನಾವು ಇವತ್ತು ಎಲ್ಲ ಕಡೆಯೂ ಕಂಪ್ಲೀಟಾಗಿ ಕುಯ್ತಾ ಇದ್ದೀವಿ. ಇನ್ನೊಂದು ದಿವಸದಲ್ಲಿ ಪಟ್ಟೆ ಪೂರ್ತಿ ಮುಗಿಯೋ ಥರ ಕಾಣ್ತಾ ಇದೆ. ಕಂಪ್ಲೀಟಾಗಿ ಆಗಿಬಿಟ್ರೆ ನಮಗೂ ಕೂಡ ಒಳ್ಳೆಯದು. ಅದಾದ ನಂತರ ಒಂದು ಸ್ವಲ್ಪ ಆಯ್ಸೋ ಕೂಡ ಇರುತ್ತೆ, ಅದನ್ನು ಕೂಡ ಆಯಿಸ್ತಾ ಇದ್ದೀವಿ. ಇನ್ನು ಕಡೆ ಆಯಿಸ್ಕೊ ಬರ್ತಾ ಇದ್ದೀವಿ. ಅದು ಕೂಡ ಆಯಿಸ್ಕೊಬಿಟ್ರೆ ನಾವು ಮಾಡಿರೋದಕ್ಕೆ ನಮಗೆಲ್ಲದಕ್ಕೂ ಕೂಡ ಗೀಟುತ್ತೆ. ಮತ್ತು ವರ್ಷ ಎಲ್ಲ ಕಷ್ಟಪಟ್ಟಿರ್ತೀವಿ. ಈಗ ಬಿದ್ದಿದೆ ಮಾಡಿದೆ ಅಂತ ಬಿಡೋಕ್ಕೂ ಕೂಡ ಮನಸ್ಸು ಬರಲ್ಲ. ನಮ್ಮ ಕೈಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮ ಕೈಲಿ ಬಗ್ಗಕ್ಕಾಗಲಿಲ್ಲ ಅಂದರೂ ನಮ್ಮ ಮನೆದು ನಾವು ಮಾಡಿರೋದು ಅಂತ ಹೇಳ್ಬಿಟ್ಟು ಬಗ್ಗಿ ಹಾಯ್ಕೋತೀವಿ. ಹಂಗಾಗಿ ಯಾವುದೂ ಕೂಡ ಬಿಡೋಕೆ ಹೋಗ್ಬೇಡಿ ಯಾರು ಕೂಡ. ಯಾಕಂದರೆ ನಿಮಗೆ ಗೊತ್ತು ಇವತ್ತಿಂದು ರೇಟ್ ಯಾವ ಥರ ಇದೆ ಅಂತ. ಒಂದು ಕಾಳಿಗೆ ₹1 ಬೀಳುತ್ತೆ. ಯಾಕಂದರೆ ಅದಕ್ಕೆ ನಾವು ಅಷ್ಟು ಕೆಲಸ ಮಾಡಿರ್ತೀವಿ, ಔಷಧಿ ಹೊಡಿರ್ತೀವಿ, ಗೊಬ್ಬರ ಹಾಕಿರ್ತೀವಿ, ಜನಕ್ಕೆ ಸಂಬಳ ಕೊಟ್ಟಿರ್ತೀವಿ. ಎಲ್ಲದನ್ನೂ ಕೂಡ ನೋಡಬೇಕಲ್ವಾ, ಎಲ್ಲ ಕೂಡ ಖರ್ಚಲ್ಲ. ಹಂಗಾಗಿ ಈಗ ಯಾವುದನ್ನೂ ಕೂಡ ಗಿಡದಲ್ಲಾಗಲಿ ಉಳಿಸೋದಾಗಲಿ ಯಾವುದೇ ಕೂಡ ಥರ ಮಾಡೋಕ್ಕೆ ಹೋಗಬೇಡಿ. ಆವಾಗ ನಿಮಗೆ ಲಾಭ ಅನ್ನೋದು ಸಿಕ್ಕೋದಿಲ್ಲ. ಹಾಗಾಗಿ ಎಲ್ಲನೂ ಕೂಡ ನೀಟಾಗಿ ನೋಡಿಬಿಟ್ಟು ಕುಯ್ಸ್ಕೊಳ್ಳಿ. ನಾವು ಕೂಡ ಹಾಗೆ ಮಾಡ್ತಾ ಇದ್ದೀವಿ, ಯಾವುದೂ ಕೂಡ ಉಳಿಸ್ತಾ ಇಲ್ಲ. ಇಲ್ಲೂ ಕೂಡ ಒಂದು 4 ದಿವಸದಿಂದ ಕುಯ್ಸ್ತಾ ಇದ್ದೀವಿ. ಇನ್ನು ಆವಾಗಲೇ ಹೇಳ್ದಂಗೆ ಇನ್ನೊಂದು ದಿವಸದಲ್ಲಿ ಮುಗಿಯೋ ಥರ ಇದೆ. ಮುಗಿದು ಬಿಟ್ಟರೆ ಸಾಕಾಗಿದೆ. ಇದೆಲ್ಲ ಆದ ತಕ್ಷಣ ಮತ್ತೆ ನಾವು ಕಸ ಎಲ್ಲ ಮಾಡಿಸ್ಬಿಟ್ಟು ನೀರೆಲ್ಲ ಹೊಡೆಯೋಕ್ಕೆ ಶುರು ಮಾಡ್ತೀವಿ. ಇನ್ನು ಸ್ವಲ್ಪ ಮರಗಸಿ ಏನು ಇಲ್ಲಿ ಮಾಡಿಸ್ಬೇಕಂತಿಲ್ಲ. ಮರಗಸಿ ಸ್ವಲ್ಪ ಜೋಲು ಹೊಡಿಸ್ಬೇಕಷ್ಟೇ, ಇನ್ನೇನು ತೀರ ಏನಿಲ್ಲ. ನಮ್ಮೂರಲ್ಲಿ ಕೂಡ ಸ್ವಲ್ಪ ಮರಗಸಿ ಮಾಡಿಸ್ಬೇಕು, ಯಾಕಂದರೆ ಅಲ್ಲಿ ಸ್ವಲ್ಪ ನೆರಳು ಕೂಡ ಇದೆ. ಹಂಗಾಗಿ ಮತ್ತು ನಿಮಗೆ ಗೊತ್ತು, ಮಳೆಗಾಲದಲ್ಲಿ ಏನಾದ್ರು ಸಿಕ್ಕಾಪಟ್ಟೆ ಮಳೆ ಬಂದಾಗ ಈಗ ಮರಗಸಿ ಏನಾದ್ರು ಮಾಡಿಸ್ತಲೇ ಇದ್ದರೆ, ಕತ್ಲಗೂಡಿದ್ರೆ ಗಿಡಗಳು ಶೀತ ಹಾರದಲ್ಲೇ ಭೂಮಿಯಿಂದ ಗಿಡಗಳೆಲ್ಲ ಸ್ವಲ್ಪ ಎಲೆ ಉದುರೋದಾಗಲಿ, ಕಾಫಿ ಉದುರೋದಲ್ಲೇ ಆಗಲಿ, ಆ ಥರ ಎಲ್ಲ ಕೂಡ ಆಗುತ್ತೆ. ಹಾಗಾಗಿ ಮರಗಸಿನೂ ಕೂಡ ಮಾಡಿಸ್ಕೋಬೇಕು, ಅದು ಕೂಡ ತುಂಬ ಇಂಪಾರ್ಟೆಂಟು. ಹಂಗಾಗಿ ಮರಗಸಿನೂ ಕೂಡ ಈ ಸತಿ ಸಂಬಳ ಅಂತ ಕೇಳಲೇಬಿಡಿ. ಒಂದೊಂದು ಮರ ಕಡಿಯೋಕ್ಕೆ ಏನಿಲ್ಲ ಅಂದರೂ ₹1,300 ಕೇಳ್ತಿದ್ದಾರೆ. ಮತ್ತು 1,000 ಇರೋದೆಲ್ಲ ಬಂದುಬಿಟ್ರೆ ಒಂದು ಮರ ದಿನಕ್ಕೆ ₹2,000 ಬೀಳುತ್ತೆ ಜೋಡಿ. ಹಂಗಾಗಿ ನಿಮಗೆ ಗೊತ್ತು, ಈಗ ಅಪ್ಪಿತಪ್ಪಿ ನಿಮ್ಮ ಕಡೆ ಎಲ್ಲ ಏನು ಸಂಬಳ ಮಾಡಿದ್ರೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ನಮ್ಮ ಕಡೆ ಬಂದು ಈ ಥರ ಸಂಬಳ ಎಲ್ಲ ಕೊಡ್ತಾ ಇದ್ದೀವಿ. ಈ ತೋಟದಲ್ಲಿ ನಿನ್ನ ಮೆಣಸು ಕುಯ್ದ್ಮೇಲೆ ಮತ್ತೆ ಇನ್ನೂ ಸ್ವಲ್ಪ ಇರೋ ಕೆಲಸಗಳೆಲ್ಲ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಯಾವುದು ಏನು ಅಂತ. ಮತ್ತು ಇದಾದ ನಂತರ ಇನ್ನೊಂದು ತೋಟನೂ ಕೂಡ ಇದೆ, ಅಲ್ಲಂತೂ ಇಷ್ಟು ಕೂಡ ಮೆಣಸಿಲ್ಲ. ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಹಂಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋಯಿಂದ ನಿಮಗೆ ಏನಾದ್ರು ಯೂಸ್ಫುಲ್ ಅನಿಸ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರು ಕಾಫಿ ಪ್ಲಾಂಟರ್ಸ್ ಇದ್ದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ಇನ್ನೂ ಯಾರು ಈ ವಿಡಿಯೋ ನೋಡಿದ್ಮೇಲೆ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.